ವರ್ಷಗಳಾದರೂ ಆಗಿಲ್ಲ 15 ವರ್ಷಗಳು ಆದರೂ ಆಗಿಲ್ಲ ಮಾನಗೇಡಿ ನಮ್ಮ ರಾಜ್ಯ ಸರ್ಕಾರ ಮಾನಗೇಡಿ ನಮ್ಮ ರಾಜ್ಯ ಸರ್ಕಾರ ಇನ್ನಾದರೂ ತಿಳಿಯಿರಯ್ಯ ಇನ್ನಾದರೂ ತಿಳಿಯಿರಯ್ಯ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವದ್ವಿತ್. ವೀಕ್ಷಕರೇ, ಏನ್ ನಿಮ್ ಪ್ರಾಬ್ಲಮ್, ಏನ್ರಿ ನಿಮ್ ಪ್ರಾಬ್ಲಮ್ ಅಂತ ಇಷ್ಟ ದಿನ ಕಾಡು ನಾಡು ಮೇಡು ಗಲ್ಲಿ ಪಲ್ಲಿ ಅಂತ ಹೋಗ್ತಾ ಇದ್ದೆ. ಇವಾಗ ಫ್ರೀಡಮ್ ಪಾರ್ಕ್ಗೆ ಬಂದಿದ್ದೀನಿ. ಯಾಕಂದ್ರೆ ಫ್ರೀಡಮ್ ಪಾರ್ಕ್ ಒಳಗಡೆ ಸಮಸ್ಯೆ ಅನ್ನೋದಕ್ಕಿಂತ ಸಮಸ್ಯೆ ಒಳಗಡೆ ಫ್ರೀಡಮ್ ಪಾರ್ಕ್ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ನೋಡಿ, ಪ್ರೊಟೆಸ್ಟ್ಗಳು ಆಗ್ತಾ ಇದೆ, ಬೇಕಾದಷ್ಟು ಪ್ರೊಟೆಸ್ಟ್ಗಳಾಗ್ತಾ ಇದೆ. ಈಗ ನಿನ್ನೆ ಮೊನ್ನೆನೂ ಕೂಡ ಇದೇ ಜಾಗದಲ್ಲಿ ಬೇಕಾದಷ್ಟು ಪ್ರೊಟೆಸ್ಟ್ಗಳನ್ನ ನೋಡಿದ್ದೀವಿ. ಆದರೆ ಅವತ್ತಿದ್ದ ಜನರಿಗೂ ಇವತ್ತಿರೋ ಜನರಿಗೂ ನಿಮಗೆ ಕಾಣಿಸ್ತಾ ಇದೆಯಾ? ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಇವರಿಗೆ? ಯಾರು ಸಪೋರ್ಟ್ ಮಾಡಬೇಕು? ಸಪೋರ್ಟ್ ಅಂದಮೇಲೆ ಎಲ್ಲದಕ್ಕೂ ಸಪೋರ್ಟ್ ಮಾಡಬೇಕು, ಎಲ್ಲದಕ್ಕೂ ಬರಬೇಕು. ಆದರೆ ಅದು ಯಾಕೋ ಕಾಣ್ತಾ ಇಲ್ಲ. ಬನ್ನಿ, ಇವರೆಲ್ಲ ಯಾಕೆ ಬಂದಿದ್ದಾರೆ ಈ ಥರ ಎಲ್ಲ ಒಂದು ಬೋರ್ಡನ್ನು ಹಿಡ್ಕೊಂಡು? ಇವ್ರದ್ದು ಏನು ಬೇಡಿಕೆಗಳು? ಇವರೆಲ್ಲ ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ? ಇಲ್ಲೊಂದಷ್ಟು ಜನ ಏಜ್ ಆಗಿರೋರು ಇದ್ದಾರೆ, ಏಜ್ ಭಾರ ಆಗಿರೋರು ಇದ್ದಾರೆ, ಎಲ್ಲ ಭಾರ ಆಗೋಗ್ಬಿಟ್ಟಿದೆ. ಅದೊಂಚೂರು ಇವರಿಗೆಲ್ಲ ಕಾರ ಅಂತ ಅನ್ಸ್ಬಿಟ್ಟಿದೆ. ಅದೇನು ಅಂತ ಕೇಳೋಣ, ಬನ್ನಿ ಅವ್ರನ್ನೇ ಮಾತನಾಡ್ತಾ ಹೋಗೋಣ. ಸರ್ ನಮಸ್ಕಾರ. ಏನ್ ನಿಮ್ಮ ಹೆಸರು? ನರಸಪ್ಪ ಸರ್. ನರಸಪ್ಪ, ಏನಾಯ್ತಪ್ಪ? ಸರ್ ನಮ್ದು ಕತೆ ಬಿಕಾಂ ಬಿ ಎಡ್ ಸರ್. ಕತೆ ಬಿಕಾಂ ಬಿ ಎಡ್ ಕತೆ ಸರ್. ನಮ್ದು ಹೆಂಗಾಗಿದೆ ಅಂತ ಒಂದು ಬಿಕಾಂ ಬಿ ಎಡ್ ಕತೆ, ಒಂದು ಬಿಕಾಂ ಬಿ ಎಡ್ ಕತೆ ಅಂತ ಒಂದು ಫಿಲ್ಮೇ ತೆಗಿಬಹುದು ಸರ್. ತೆಗಿಬಹುದು, ಹಂಗಾಗಿದೆ. 2015ರಲ್ಲಿ ಬಿ ಎಡ್ ಕೊಟ್ರು, 2020ರಲ್ಲಿ ಟಿ ಬರೆಯಕ್ಕೆ ಅವಕಾಶ ಕೊಟ್ರು. ಸೋಷಿಯಲ್ ಸೈನ್ಸ್ಗೆ ಅದ್ರ ಮೇಲೆ ಕೊಟ್ರ ಸರ್, ಸೋಷಿಯಲ್ ಸೈನ್ಸ್ ಮೇಲೆ ಬರೆಯಕ್ಕೆ ಕೊಟ್ಟಾರ ನಮ್ಗೆಲ್ಲ. ಆದ್ರೆ ಇವಾಗ ಏನಂತ ಇದಾರೆ ಅಂತ ಇಲಾಖೆಯವರು, ಅವ್ರ ಸಬ್ಜೆಕ್ಟೇ ಇಲ್ಲ, ಅವ್ರಿಗೆ ಕೊಡೋದೇ ಇಲ್ಲ ಅಂತ ಅಂದ್ರಂತೆ. ಕೋರ್ಟ್ ಆರ್ಡರ್ ಆಗಿರೋದು 2022ರಲ್ಲಿ. ನೀವು ಅವತ್ತೇ ಹೇಳಿರಲ್ಲ, ಕೋರ್ಟಿಗೆ ಹೇಳಿರಲ್ಲ ಸಬ್ಜೆಕ್ಟ್ ಇಲ್ಲ ಅಂತ. ಮತ್ತೆ ಇಲ್ಲಿವರೆಗೆ ಗೆಸ್ಟ್ ಟೀಚರ್ಗಳನ್ನ ಯಾಕೆ ತಗೋಕತ್ತೀರಿ ನಮ್ಮನ್ನ? ಮತ್ತೆ ಇಲ್ಲಿವರೆಗೆ ಟಿ ಬರಕ್ಕೆ ಯಾಕೆ ಅವಕಾಶ ಮಾಡಿಕೊಡಕತ್ತೀರಿ? ಆರ್ಡರ್ ಏನಾಯ್ತು? ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಸರ್ ಏನಂದ್ರಂತೆ, 2022ರಲ್ಲಿ ಕೋರ್ಟ್ ಆರ್ಡರ್ ಆಗ್ಯದಲ್ಲ, ಆ ಆರ್ಡರ್ಗೆ ನಾವು ರಿಪ್ಲೈ ಮಾಡಿದೀವಿ. ನಾವು ಅವ್ರಿಗೆ ಸಬ್ಜೆಕ್ಟ್ ಇಲ್ಲ, ಅವ್ರಿಗೆ ಯಾವುದೇ ರೀತಿ ಆದಂತ ನಾವು ಪೋಸ್ಟಿಂಗ್ ಕೊಡಕ್ಕಾಗಲ್ಲ ಅಂತ ಅಂದ ಮೇಲೆ 4 ವರ್ಷದ ತನ ಯಾಕೆ ನಮ್ಮನ್ನ ಅತಿಥಿ ಶಿಕ್ಷಕರಾಗಿ ತಗೊಂಡ್ರಿ? ಮತ್ತೆ 4 ವರ್ಷ ಗಂಟ ಯಾಕೆ ನಮಗೆ ಟಿ ಬರಕ್ಕೆ ಮತ್ತೆ ಅವಕಾಶ ಮಾಡಿಕೊಟ್ರಿ? ನೀವು ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾಗಿತ್ತಲ್ಲ. ಅವತ್ತೇ ಮಾಡಿದ್ರಿ ಅಂದ್ರೆ ನಾವ್ ಯಾಕೆ ಬರ್ತಿದ್ವಿ ಮತ್ತೆ ಇಲ್ಲಿ ಗಂಟ? ಹಂಗಾಗಿ ದಯವಿಟ್ಟು 15,000 ರಿಕ್ರೂಟ್ಮೆಂಟ್ ಯಾವುದೇ ಅಡೆತಡೆಗಳು ಇಲ್ದಂಗೆ ಆಗ್ಬೇಕನ್ನಂಗಿತ್ತಂದ್ರೆ ಬಿಕಾಂ ಬಿ ಎಡ್ ಅವ್ರಿಗೆ ಪರ್ಮಿಷನ್ ಕೊಡಬೇಕು. ಒಂದು ವೇಳೆ ಕೊಟ್ಟಿಲ್ಲ ಅಂತಂದ್ರೆ ನಾವು ಧಾರವಾಡ ಬೆಂಚ್ಗೆ ಹಾಕ್ತಿವಿ, ಗುಲ್ಬರ್ಗ ಬೆಂಚ್ ಹಾಕ್ತಿವಿ, ಮತ್ತೆ ಬೆಂಗಳೂರು ಬೆಂಚ್ಗೂ ಹಾಕ್ತಿವಿ. ಅದೇನಾಗುತ್ತೆ, ನಾವು ಎಲ್ಲರೂ ತೈನಾತಾಗಿದ್ದೀವಿ, ನಮ್ಮ ಹತ್ರ ಸಾಕ್ಷ್ಯ ಆಧಾರಗಳಿದಾವೆ, ಎವಿಡೆನ್ಸ್ ಇದೆ. ಏನಾಗುತ್ತೆ ಆಗ್ಲಿ, ನೀವು ನೋಡ್ತೀವಿ ಸರ್. ನೀವು ನರಸಪ್ಪ ಅವರೇ, ನೀವು ಆ ಬೆಂಚ್ಗೆ ಈ ಬೆಂಚ್ಗೆ ಹಾಕ್ತಾ ಇರಿ, ಸರ್ಕಾರ ಮಾತ್ರ ಬೆಂಚ್ ಬಿಸಿ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದೆ. ಆಗ್ಲಿ ಸರ್, ಪರವಾಗಿಲ್ಲ. ಇವಾಗ ಯಾರಿಗೆ ಕಷ್ಟ ಇರುತ್ತೆ ಅವ್ರು ಹೋರಾಟ ಮಾಡ್ಲೇಬೇಕು ಸರ್. ಇವತ್ತಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳಿದೆ ಸರ್? ಹೌದಾ, ಶಿಕ್ಷಣ ಸಂಘಟನೆ ಹೋರಾಟ. ನಮ್ಮ ಹತ್ರ ಶಿಕ್ಷಣ ಇದೆ ಸರ್, ನಮ್ಮ ಹತ್ರ ಸಂಘಟನೆ ಇದೆ ಸರ್. ಮುಂದಿಂದ ನಾವು ಹೋರಾಟ ಮಾಡಕ್ಕೆ ನಾವು ಯಾವಾಗಲೂ ರೆಡಿ ಇದೀವಿ. ಸರ್ಕಾರದವ್ರಿಗೆ ಶಿಕ್ಷಣ ಇಲ್ಲ ಅಂತ ಹೇಳ್ತಿದ್ರೆ? ಇಲ್ಲ ಸರ್, ಇಲ್ಲ ಸರ್, ಸರ್ಕಾರ ಇಲ್ಲ ಸರ್. ಸರ್ಕಾರಿ ಅಧಿಕಾರಿಗಳಿಗೂ ಶಿಕ್ಷಣ ಇಲ್ಲ ಸರ್. ಯಾಕಂತಂದ್ರೆ ಒಬ್ಬ IAS KS ಆಫೀಸರ್ಗಳಿಗೆ ಕೋರ್ಟ್ ಆರ್ಡರ್ ಬಂದ ಮೇಲೇನು ಬಿ ಎಡ್ ಮಾಡಕ್ಕೆ ಅವಕಾಶ ಕೊಟ್ಟಾರ, ಟಿ ಬರಕ್ಕೆ ಅವಕಾಶ ಮಾಡಿ ಕೊಟ್ಟಾರ, ಗೆಸ್ಟ್ ಟೀಚರ್ ತಗೊಂತಾರ ಅಂತಂದ್ರೆ ಅವ್ರ ಶಿಕ್ಷಣ. ಈಗ ನರಸಪ್ಪ ಅವ್ರು ಹೇಳ್ತವ್ರೆ, ಇವ್ರಿಗೆಲ್ಲರೂ ವಿದ್ಯಾವಂತರು, ಸರ್ಕಾರ ನಡೆಸ್ತಿರೋರೆ ಅವಿದ್ಯಾವಂತರು ಅಂತ ಹೇಳ್ತಾರೆ ಅಲ್ವಾ ಮೇಡಮ್? ಏನ್ ನಿಮ್ಮ ಹೆಸರು? ನನ್ನ ಹೆಸರು ಸುಜಾತ ಅಂತ. ಸುಜಾತ, ಹೇಳಿ ಏನ್ ನಿಮ್ ಪ್ರಾಬ್ಲಮ್? ಸೇಮ್ ಸರ್, ನಮ್ದು ಬಿಕಾಂ ಬಿ ಎಡ್ MCom ಆದ್ರೂ ನಮಗೆ ಇನ್ನೂ ಕನ್ಸಿಡರ್ ಮಾಡ್ತಾ ಇಲ್ಲ ಆಸ್ ಹೈಸ್ಕೂಲ್ ಟೀಚರ್ ಆಗಿ. ಅದೇ ಪ್ರಾಬ್ಲಮ್ ಆಗಿರೋದು. ನೀವೇನ್ ಕೆಲಸ ಮಾಡ್ತಿದ್ದೀರಾ? ನಾನು ಇವಾಗ ಏನು ಕೆಲಸ ಮಾಡ್ತಾ ಇಲ್ಲ. ನೀವೇನ್ ಓದಿದ್ದೀರಾ? MCom MCom ಓದಿದ್ರಿ, ಬಿ ಎಡ್ ಮಾಡಿದಿರಾ? ಈಗ ಏನ್ ಆಗ್ಬೇಕು ಅಂತಿದ್ರಿ ನೀವೀಗ? ಯಾವ ಸಬ್ಜೆಕ್ಟ್ಗೆ? ನಮ್ದು ಇವಾಗ HSTR ಅಲ್ಲಿ ಕೊಟ್ರೆ ಸೋಷಿಯಲ್ ಅಂತ ಹೋಗ್ಬೋದು. ಆದ್ರೆ ನಮ್ಗೆ ಇನ್ನೂ PU ಲೆವೆಲ್ ಅಂತೂ ಕಾಲ್ಫಾರ್ಮ್ ಆಗಿಲ್ಲ. ಅಟ್ ಲೀಸ್ಟ್ ಕಾಲ್ಫಾರ್ಮ್ ಆಗಿರೋದಕ್ಕಾದ್ರೂ ನಮ್ಗೆ ಅಪರ್ಚುನಿಟಿ ಕೊಡ್ಬೇಕಲ್ಲ, ಅದಕ್ಕೋಸ್ಕರ ಮಾಡ್ತಾ ಇರೋದು ಸರ್. ಏನ್ ಮಾಡತ್ತಾರಂಗಾರ ಸರ್ಕಾರ ಅವ್ರ ಪಾಡಿಗೆ ಅವರು ಡಿಸಿಗ್ನೇಷನ್ ಚೇಂಜ್ ಮಾಡ್ಕೊಂತ ಹೋಗ್ತಾ ಇದ್ದಾರೆ. ಯಾರಾದ್ರೂ ಫೈನಲಿ ನಮ್ಗೆ ಎಜುಕೇಶನ್ ಮಿನಿಸ್ಟರ್ ಸಿಗ್ತಾ ಇದಾರ ಅಂತ ನಾವು ಕಾಯ್ತಾ ಇದೀವಿ. ಈಗ ನೀವು ಪ್ರೊಟೆಸ್ಟ್ ಮಾಡ್ತಾ ಇದೀರಿ. ಮೊನ್ನೆ ನೀಟ್ ಪ್ರೊಟೆಸ್ಟ್ ನೋಡಿದ್ವಿ. ಅದೆಂಗಿತ್ತು, ಇದೆಂಗಿದೆ? ಆಕ್ಚುಲಿ ನೀಟ್ ಪ್ರೊಟೆಸ್ಟ್ ಮಾಡ್ಬೇಕಂತಂದ್ರೆ ಸೆಂಟ್ರಲ್ ಲೆವೆಲ್, ಇದು ಸ್ಟೇಟ್ ಲೆವೆಲ್ ಅಲ್ಲ. ಅದು ಎಲ್ಲರಿಗೂ ಅವ್ರವ್ರದೇ ಆದಂತ ಹೊಟ್ಟೆ ನೋವು ಬಂದಿದೆ. ಅವ್ರವ್ರೇ ಆದವರು ಅಜ್ವಾಯಿನ ತಿಂತಾ ಇದ್ದಾರೆ. ನೋಡೋಣ ನಮ್ಮ ಅಜ್ವಾನ ನಮ್ಗೆ ಯಾವಾಗ ವರ್ಕೌಟ್ ಆಗುತ್ತೆ. ಗ್ಯಾಸ್ಟ್ರಿಕ್ ಬಂದ್ಬಿಟ್ಟಿದೆ ಹಂಗಾರೆ? ಬಂದ್ಬಿಟ್ಟಿದೆ ಸರ್, ಬಂದ್ಬಿಟ್ಟಿದೆ. ಬನ್ನಿ ಮೇಡಮ್, ಹಲೋ, ಬನ್ನಿ ಬನ್ರಿ. ಏನ್ ನಿಮ್ಮ ಹೆಸರು? ವರ್ಷ. ಎಷ್ಟು ವರ್ಷ ಇವಾಗ ನಿಮಗೆ? ಹೆಣ್ಮಕ್ಳ ವಯಸ್ಸು ಕೇಳಬಾರ್ದ ಅಲ್ಲ, ಏಜ್ ಬಾರ್ ಆಗೋಗದೆ. ಇಲ್ಲೇನೋ ಫುಲ್ ಸಿಗ್ತಾ ಇಲ್ಲ ಸರ್. ಬಾರೇನಾಗಿಲ್ಲ, ಪಾಪ ಬಾರ್ ಆಗಿರೋರು ಯಾರಿದ್ದಾರೆ ಇಲ್ಲಿ? ಏಜ್ ಬಾರು 4 days ಊಟ ಮಾಡಿಲ್ಲ. ವರ್ಷ ಅವರು 4 days ಇಂದ ಊಟನೇ ಮಾಡಿಲ್ವಂತೆ. ಅದು ಸುಳ್ಳು ಹೇಳ್ಬಾರ್ದು, ನೀವು ನಿಜಾನ ಹೇಳಿ. 4 ದಿನದಿಂದ ಊಟ ಮಾಡಿಲ್ಲ ಅಂದ್ರೆ ನೀವು ನಿಲ್ಲಕ್ಕೆ ಆಗ್ತಿರ್ಲಿಲ್ಲ. ನ್ಯಾಯ ಸಿಕ್ಕಿಲ್ಲ ಅಂತ ಸರ್ಕಾರದವ್ರು ಏನು ಊಟ ಬಿಟ್ಕೊಂಡು ಕೊಡ್ತಾರೆ? ಅವ್ರು ಬಿಡಲ್ಲ ಬಿಡಿ, ಅವ್ರು ಊಟ ಬಿರಿಯಾನಿ ಏನೋ ಡೈಲಿ ತಿಂತಾರ ಅವ್ರು ಬಿರಿಯಾನಿನ. ಈಗ ನೀವು ತಾನೇ ಮುಳುಗೋಗಿರೋದು.
ಹೇಳಿ ಏನ್ ಹೇಳೋದಕ್ಕೆ ಬಯಸ್ತಾರ ಫಸ್ಟ್ ನಿಮ್ ಪ್ರಾಬ್ಲಮ್, ಆಮೇಲೆ ಸರ್ ನಮ್ಗೆ ಬಿಕಾಮ್ ಬಿ.ಎಡ್ ಪ್ಲಸ್ ಟಿ ಮಾಡಕ್ ಅವಕಾಶ ಕೊಟ್ಟಿದ್ದಾರೆ ಇವರು. ಸರ್ ಇವ್ರು ನೋಡಿದ್ರೆ ಸಬ್ಜೆಕ್ಟ್ ಇಲ್ಲ ಅಂತ ಹೇಳ್ತಾರೆ. ಬಿ.ಎಡ್ ಅಲ್ಲಿ ನಮ್ಗೆ ಮಕ್ಕಳಿಗೆ ಸಮಾಜ ವಿಜ್ಞಾನ ಪಾಠ ಮಾಡಕ್ಕೆ ಅವಕಾಶ ಕೊಟ್ಟಿರೋದು. ಪ್ಲಸ್ ಟಿ.ಟಿಲೂ ಕೂಡ ನಮ್ಗೆ ಸೋಷಿಯಲ್ ಸೈನ್ಸ್ ಅವಕಾಶ ಕೊಟ್ಟಿದ್ದಾರೆ. ಸಿ.ಟಿಲಿ ನಮ್ಗೆ ಅವಕಾಶ ಇಲ್ಲಂತೆ ಸರ್. ಕೇಳಿದ್ರೆ ಇವರು ನಿಮ್ಗೆ ಬಿ.ಎಡ್ ನ ನಾವು ಕಾಲೇಜ್ ಲೆವೆಲ್ಗೆ ಟೀಚ್ ಮಾಡಕ್ಕೆ ನಿಮ್ಗೆ ಬಿ.ಎಡ್ ಮಾಡಕ್ ಅವಕಾಶ ಕೊಟ್ಟಿದೀವಿ ಅಂತ ಹೇಳ್ತಾರೆ ಸರ್. ಮತ್ತೆ ಟಿ.ಟಿ ಕೊಟ್ಟಿದ್ದಾರೆ ಸರ್ ಇವರು. ಟಿ.ಟಿ ನಮ್ಮ ಕಾಲೇಜ್ ಇರೋ ಟೀಚರ್ಸ್ಗೆ ನೆಟ್ವಾಗಿ ಸಂಬಳ ಕೊಡ್ತಾ ಇಲ್ಲ, ನ್ಯಾಯವಾಗಿ ತಿಂಗಳ ಸಂಬಳ ಬರ್ತಾ ಇಲ್ಲ. ಇನ್ನ ನಿಮ್ಗೆಲ್ಲ ಇನ್ನ ಸಿಗುತ್ತೆ ಅಂತ ನೀವು ನಂಬ್ತೀರಾ? ಸರ್ ಸಿಗ್ಬೇಕು ಸರ್, ಸಿಗಬೇಕು, ಸಿಗಲೇಬೇಕು. ಇಲ್ಲ ಅಂತಂದ್ರೆ ನಿಮ್ಗೆ ಅದು ಇಲ್ಲ ಇದು ಇಲ್ಲ. ಹೇಳಿ ಸರ್, ಏನ್ ನಿಮ್ಮ ತಡ್ರಿ, ಏಜ್ ಬಾರ್ ಆಗಿರೋರು ಇದಾರೆ. ಏನ್ ಸರ್ ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಮೋತಿರಾಮ್ ಸರ್. ನನ್ನ ಹೆಸರು ಏನ್ ಹೆಸರು? ಮೋತಿರಾಮ್ ಸರ್. ಮೂರ್ತಿರಾಮ್ ಅವರೇ, ಏನ್ ನಿಮ್ ಪ್ರಾಬ್ಲಮ್? ನಾನು ಬೀದರಿಂದ ಬಂದೀನಿ ಸರ್. ಬೀದರಿಂದ ಬಂದಿರ್ರಿ? ಸರ್. ಇಲ್ಲಿ ಯಾಕೆ ಬಂದಿರ್ರಿ ಬೀದರಿಂದ? ಏನ್ ಮಾಡೋಣ ಸರ್, ಹೋರಾಟ ನಮ್ಮ ಹೊಟ್ಟೆಗಾಗಿ, ನಮ್ಮ ಮಕ್ಕಳ ಜೀವನಕ್ಕಾಗಿ. ನೀವ್ ಏನ್ ಕೆಲಸ ಮಾಡತ್ತೀರಿ ಈಗ? ಸರ್ ನಾವು ಪ್ರೈವೇಟ್ ಕಾಲೇಜಲ್ಲಿ ಕೆಲಸ ಮಾಡ್ತೇವೆ ಸರ್. ಪ್ರೈವೇಟ್ ಕಾಲೇಜಲ್ಲಿ ಏನ್ ಕೆಲಸ ಮಾಡ್ತೀರಿ? ಟೀಚಿಂಗ್ ಮಾಡ್ತೇವೆ ಸರ್. ಟೀಚಿಂಗ್ ಮಾಡ್ತೀರಿ? ಏನ್ ಯಾವ ಸಬ್ಜೆಕ್ಟ್ ರೀ? ಸರ್ ನಮ್ದು ಹಿಂದಿ ಸಬ್ಜೆಕ್ಟ್ ಸರ್. ಹಿಂದಿ? ಹಾ ಸರ್. ನೋಡ್ರಿ, ಇವರು ಪ್ರೈವೇಟ್ ಕಾಲೇಜ್ನೊಳಗ ಹಿಂದಿ ಸಬ್ಜೆಕ್ಟ್ ನ ಟೀಚ್ ಮಾಡತ್ತಾರೆ. ಸರ್ ನಾನು ಟಿ.ಟಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸಿದಂಥ ಟಿ.ಟಿಯಲ್ಲಿ 4 ಸಾರಿ ನಾನು ಕ್ವಾಲಿಫೈ ಇದ್ದೀನಿ ಸರ್. ಆಮೇಲೆ KCET 2 ಸಾರಿ ಕ್ವಾಲಿಫೈ ಇದ್ದೀನಿ. ಆಮೇಲೆ PhD ನಾನು ಕಂಟಿನ್ಯೂ ಇದೆ ಸರ್. ಆದ್ರೂ ನನಗೆ ಯಾವುದೂ ಜಾಬ್ ಇಲ್ಲ, ಏನಿಲ್ಲ ಸರ್. ಅದಕ್ಕೆ ಬೀದರಿಂದ ಬಂದೀನಿ ಸರ್. ಇವಾಗ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಆದರೆ ಯು ಆರ್ ಅನ್ಎಜುಕೇಟೆಡ್. ಆದರೆ ಸರ್ ಹೈಸ್ಕೂಲಲ್ಲಿ ಪೋಸ್ಟ್ ಇಲ್ಲ, ಪ್ರೈಮರಿಯಲ್ಲಿ ಪೋಸ್ಟ್ ಇಲ್ಲ, ಆಮೇಲೆ PU ಕಾಲೇಜಲ್ಲಿ ಇಲ್ಲ, ಡಿಗ್ರಿ ಕಾಲೇಜ್ ಇಲ್ಲ, ಏನಿಲ್ಲ. ನನ್ನ ವಯಸ್ಸು ಇವಾಗ 43 ಆಗಿದೆ ಸರ್. ಉಳಿದಿದ್ದು 2 ವರ್ಷ. ಈಗ ಮುಂದಿನ ಜೀವನ ನಾನು ಯಾವ ರೀತಿ ನನ್ನ ಮಕ್ಕಳಿಗೆ, ನನ್ನ ಫ್ಯಾಮಿಲಿಗೆ ಯಾವ ರೀತಿ ನಾನು ನೋಡ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಸರ್. ಒಬ್ಬ ಹಿಂದಿ ಟೀಚರು ಇವತ್ತು ಕ್ಯಾಮರಾ ಮುಂದೆ ನಿಂತ್ಕೊಂಡು ಮಾತಾಡ್ಬೇಕಾರೆ ತಡಬಾಡಿಸ್ತಾ ಇದ್ದಾರೆ. ಮಕ್ಕಳು ಮುಂದೆ ಅವರು ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ, ಆದ್ರೆ ಅವ್ರ ಮಾತಲ್ಲಿ ದುಃಖ ಕಾಣಿಸ್ತಾ ಇದೆ, ನೋವು ಕಾಣಿಸ್ತಾ ಇದೆ. ಆದ್ರೆ ನಿಮಗ್ ಬಿಡ್ರಿ, ನಿಮ್ಗಿನ್ನೇನೋ ಹುಡುಕ್ತಾ ಇರ್ತೀರಾ. ನಿಮಗೆ ಗಲ್ಲಿಯಿಂದ ಡೆಲ್ಲಿಗೆ, ಡೆಲ್ಲಿಯಿಂದ ಗಲ್ಲಿಗೆ ಓಡಾಡಕ್ ಪುರ್ಸೋತಿಲ್ಲ. ಇನ್ ಸಚಿವ ಸಂಪುಟನೇ ನೆಟ್ಟಿಗೆ ವಿಸ್ತರಣೆ ಮಾಡ್ಕೊಳಕ್ ಆಯ್ತಾ ಇಲ್ಲ ನಿಮ್ ಕೈಲಿ. ಇನ್ ಇವ್ರ ಕತೆ ಏನೋ? ಸರ್ ನೀವು ದೈಹಿಕ ಶಿಕ್ಷಕರು, PT ಮಾಸ್ಟ್ರು, ಆಗ್ಲೇ ಯಾರೊಬ್ರು